ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ರೂಪಾ ಚಂದ್ರು. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ನಡೆದಂತ ಹನಿ ಟ್ರ್ಯಾಪ್ ಹಗರಣಕ್ಕೆ ಟ್ವಿಸ್ಟ್. ಸುಪ್ರೀಂ ಮೆಟ್ಲೇರಿದಂತ ರಾಜಣ್ಣ ಹನಿ ಕೇಸ್ ಎಂದು ಅಥವಾ ನಾಳೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಅವಾಂತರ. ಸೂಕ್ತ ಸಮಯದಲ್ಲಿ ದೂರು ನೀಡೋದಕ್ಕೆ ಮುಂದಾದ ರಾಜಣ್ಣ. ದೆಹಲಿ ದಂಡಯಾತ್ರೆ ಸಹಕಾರ ಮಂತ್ರಿ ನಿರ್ಧಾರ. ನಟ ದರ್ಶನ್ ಫಾಲೋವರ್ಸ್ಗೆ ಖಾಕಿ ಭಿಕ್ಷಾಕ್. ಇನ್ಸ್ಟಾದಲ್ಲಿ ಲಾಂಗ್ ಮಚ್ಚು ಹಿಡಿದವರ ವಿರುದ್ಧ ದಾಖಲಾಯಿತು ಎಫ್ಐಆರ್. ಬಂಧನದ ಭೀತಿ. ವಿನಯ್ ಗೌಡ, ರಜತ್ ಕಿಶನ್. ರಾಜ್ಯದಲ್ಲಿ ಮುಂದುವರೆದ ಬಾಣಂತಿ ಸಾವಿನ ಪ್ರಕರಣ. ವೈದ್ಯರ ನಿರ್ಲಕ್ಷ್ಯದ ಆರೋಪ ಸಿಡಿದೆದ್ದ ಪೋಷಕರು. ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಪೀಠೋಪಕರಣ ಧ್ವಂಸ. ಮೊದಲ ಮಳೆಗೆ ಹಾಸನದಲ್ಲಿ ಸಾಲು ಸಾಲು ಅವಾಂತರ. ನೀರಿಲ್ಲದ ಹೊತ್ತಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆ ನೆಲದ ಪಾಲು. ಸಾವಿರಾರು ಗೊನೆ ಬಿಟ್ಟಿದ್ದ ಬಾಳೆ ಗಿಡಗಳು ನಾಶ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಹಗರಣದ್ದೇ ಸದ್ದು ಗದ್ದಲ. ಪ್ರಭಾವಿಯನ್ನ ಹನಿ ಕೆಡ್ಡಾಗೆ ಬೀಳಿಸುವ ವ್ಯವಸ್ಥಿತ ಷಡ್ಯಂತ್ರನ ಇದು ಅನ್ನುವಂತ ಒಂದು ಪ್ರಶ್ನೆ. ಇಲ್ಲ, ಆಗಾಗ ಕೆಲವೊಂದಿಷ್ಟು ವಿಚಾರವಾಗಿ ಸದ್ದು ಮಾಡ್ತಿರ್ಬೇಕು ಅಂತವ್ರನ್ನ ಟಾರ್ಗೆಟ್ ಮಾಡ್ಲಾಗುತ್ತೆ. ಹನಿ ಟ್ರ್ಯಾಪ್ ಅನ್ನುವಂತ ವಿಚಾರವಾಗಿ ಬಂದ್ರೆ ಆಲ್ಮೋಸ್ಟ್ ಹೆಚ್ಚಾಗಿ ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು, ಇಲ್ಲ ಬಿಸ್ನೆಸ್ ಮ್ಯಾನ್ಗಳು, ಇಲ್ಲ ನ್ಯಾಯಾಧೀಶರು, ಇಂಥವ್ರ ಕಡೆ ಕಾನ್ಸೆಪ್ಟ್ ಆಗ್ತಿದೆ ಅಂತ ಸಾಹುಕಾರ ಹೇಳಿದ್ರು. ರಾಜಣ್ಣ ಮೇಲೆ 2 ಬಾರಿ ಪ್ರಯತ್ನ ನಡೆದಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಸಾಹುಕಾರ್ ದೆಹಲಿ ಪ್ರವಾಸದ ಹಿಂದಿದೆಯಾ ಬೇರೆಯದ್ದೇ ಲೆಕ್ಕಾಚಾರ ಅನ್ನುವಂತಹ ಒಂದು ವಿಷಯ. ಹೈಕಮಾಂಡ್ ಭೇಟಿ ಮಾಡಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರಾ? ಜಾರಕಿಹೊಳಿ ಹೋದ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರದ ಇನ್ಸೈಡ್ ಡೀಟೇಲ್ಸ್ ಗಳಿಗೆ ಕೊಡೋದಕ್ಕೆ ಖರ್ಗೆ ನೀಡ್ತಾರ ಅವ್ರ ವಿಚಾರವಾಗಿ ಸಾಕಷ್ಟು ಕುತೂಹಲ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ವಿಚಾರ ಮತ್ತಷ್ಟು ಜೋರಾಗ್ತಾ ಇದೆ. ಇದರ ನಡುವೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಹೇಳಿಕೆ ಕೊಟ್ಟ ನಂತರ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ. ಹಾಗೆ ರಾಜಕೀಯದ ಕೆಲವೊಂದಿಷ್ಟು ವರದಿಯನ್ನ ಕೂಡ ಕೊಡ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಅದರಲ್ಲೂ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರಿಗೆ ಈ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಪ್ರಯತ್ನ ನಡೆದಿದೆ ಅನ್ನುವಂಥದ್ದನ್ನು ಕೂಡ ಸ್ವತಃ ಅವರೇ ಕೂಡ ಖುದ್ದಾಗಿ ವಿಧಾನಸಭೆಯಲ್ಲಿ ಕೂಡ ಒಪ್ಪಿಕೊಂಡಿರ್ತಕ್ಕಂಥದ್ದು. ನನ್ನ ಮೇಲೆ ಅಟೆಂಪ್ಟ್ ಆಗಿದೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಅನ್ನುವಂಥದ್ದನ್ನು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲೇ ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಕೆಎನ್ ರಾಜಣ್ಣ ಅವರು ಏನು ವಿಧಾನಸಭೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ, ನಾನು ಮಾತನಾಡ್ತಾ ಇದ್ದೀನಿ ಅನ್ನುವಂಥ ಸ್ಪಷ್ಟನೆ ಕೊಡಲಿಕ್ಕೆ ಬಂದು ಇಡೀ ಅವರ ಬಳಿ ಏನು ವಿಚಾರ ಇತ್ತು ಎಲ್ಲವನ್ನು ಕೂಡ ವಿಧಾನಸಭೆಯಲ್ಲೇ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋಕ್ಕಿಂತ ಮುಂಚಿತವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದಿಷ್ಟು ಸುಳಿವನ್ನು ಕೊಟ್ಟಿದ್ರು. ಒಬ್ಬ ಅಂದರೆ ಕೆಎನ್ ರಾಜಣ್ಣ ಅವರ ಮೇಲೆ ಒಂದು ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಕೂಡ ಆಗಿರ್ತಕ್ಕಂಥದ್ದು. ಒಂದಿಷ್ಟು ಮಹಾನ್ ನಾಯಕರಿದ್ದಾರೆ, ಇದು ದೊಡ್ಡ ಮಟ್ಟದಲ್ಲಿ ಇದು ನಡೀತಾ ಇದೆ, ಇದನ್ನ ಒಂದು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಅಥವಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ನಾವು ಏನಾದರೂ ಪ್ಲಾನ್ನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಒಂದಿಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ರಾಜಣ್ಣ ಅವರು ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ, ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಹೇಳಿಕೆ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಒಂದ್ ಕಡೆ ಸಂಚಲನ ಮತ್ತು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅಂದ್ರೆ ಪರಿಶಿಷ್ಟ ಒಂದು ಪಂಗಡದವರಲ್ಲಿರ್ತಕ್ಕಂಥ ಯಾರಾದ್ರೂ ಹುಲಿ ಗರ್ಜಿಸಿದ್ರೆ ಅವರಿಗೆ ಸಿಡಿ ಅಂತಕ್ಕಂಥದ್ದನ್ನ ತೋರಿಸ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಎಲ್ಲೋ ಒಂದ್ ಕಡೆ ಅವರ ಸಹೋದರ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣವನ್ನು ಕೂಡ ಇಲ್ಲಿ ಮುಂದಿಟ್ಕೊಂಡ್ರ ಅನ್ನುವಂಥದ್ದು. ಆ ಒಂದು ಪ್ರಕರಣದಿಂದ ಯಾರಿದ್ರು ಅನ್ನುವಂಥದ್ದು ಅವರು ಸಾರಾಸಗಟವಾಗಿ ಹಲವಾರು ಬಾರಿ ಆರೋಪ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಒಂದ್ ಕಡೆ ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಮತ್ತೆ ಕೆಲವೊಂದಿಷ್ಟು ನಾಯಕರು ಕೂಡ ಇದರ ಬಗ್ಗೆ
ಚರ್ಚೆ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೂ ಕೂಡ ಇದು ಮುಟ್ಟಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಕೂಡ ಈ ಬಗ್ಗೆ ಗಮನ ಹರಿಸಿದಂಥ ಸಂದರ್ಭದಲ್ಲಿ ನಿನ್ನೆ ದಿಢೀರ್ನ ಭೇಟಿಯನ್ನ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಸತೀಶ್ ಜಾರಕಿಹೊಳಿ ಅವರೇ ನೇರವಾಗಿ ದೆಹಲಿಗೆ ಒಂದು ತಲುಪುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈ ಮುಂಚಿತವಾಗಿ ಕೂಡ KN ರಾಜಣ್ಣ ಅವರು ಕೂಡ ಮತ್ತೆ ಅವರ ಆಪ್ತ ಸಚಿವರೆಲ್ಲರೂ ಕೂಡ ಒಂದಿಷ್ಟು ದೆಹಲಿಗೆ ಹೋಗಬೇಕು, ACC ನಾಯಕರ ಗಮನಕ್ಕೆ ತರಬೇಕು, ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮುಂದಾದಂತೆ ಕಾಣ್ತಾ ಇತ್ತು. ಹಲವಾರು ವಿಚಾರ ACC ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಮಯಾವಕಾಶ ಕೇಳಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇತ್ತು. ಆದ್ರೆ ಇದೀಗ ಇವತ್ತು ಮಧ್ಯಾಹ್ನ ವೇಳೆಗೆ ಸತೀಶ್ ಜಾರಕಿಹೊಳಿ ಅವರು ಇವೆಲ್ಲ ಬೆಳವಣಿಗೆ ನಡುವೆ ಅವರು ದೆಹಲಿ ಪ್ರಯಾಣವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. 3 ದಿನಗಳ ಕಾಲ ದೆಹಲಿಯ ಪ್ರವಾಸವನ್ನ ಸತೀಶ್ ಜಾರಕಿಹೊಳಿ ಅವರು ಕೈಗೊಳ್ಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸಚಿವ KN ರಾಜಣ್ಣ ಅವರು ಮತ್ತೆ ಇನ್ನುಳಿದ ಹಲವು ಒಂದು ಸಚಿವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರ ಬಳಿ ಕೂಡ ಕೆಲವಷ್ಟು ಪುರಾವೆಗಳಿದಾವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಈ ಎಲ್ಲ ನಾಯಕರು ಕೂಡ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ರೂಪಾ, ಎಸ್, ಹಾಗೇ ರೀ ಬಸವರಾಜ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಎಸ್, ಪ್ರಮುಖವಾಗಿ ಈಗಾಗಲೇ ಜಾರಕಿಹೊಳಿ ಈ ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ ಈಗ ರಾಜಕೀಯ ಅದನ್ನ ಪಕ್ಕಕ್ಕಿಟ್ರೆ ಹನಿ ಟ್ರ್ಯಾಪ್ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವ ರೀತಿಯಾಗಿ ರಾಜಕಾರಣಿಗಳನ್ನ ಬಿಸ್ನೆಸ್ ಮ್ಯಾನ್ಗಳನ್ನ ಒಂದ್ ರೀತಿ ಕಾನ್ಸಂಟ್ರೇಟ್ ಮಾಡಿ ಅವರನ್ನ ಗಮನಿಸ್ತಾರೆ ಅನ್ನುವಂಥದ್ದು, ಅದನ್ನ ಯಾರು ನಿಭಾಯಿಸ್ತಿದ್ದಾರೆ ಅಂತ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ CD ಕೇಸಿಂದ ಕೆಲವೊಂದಿಷ್ಟು ನಾಯಕರು ಮಾಧ್ಯಮ ತಡೆಯನ್ನ ಕೂಡ ತಂದಿದ್ರು, ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತಗೊಂಡ್ಬಂದಿದ್ರು, ಯಾವುದೇ ವಿಚಾರಕ್ಕೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗಬಾರ್ದು ಅಂತ. ಎಷ್ಟೋ ಜನರ ಆತ್ಮಹತ್ಯೆ ಕೂಡ ಕಾರಣವಾಗಿರುವಂತದ್ದು ಈ ಹನಿ ಟ್ರ್ಯಾಪ್. ಸೊ ಎಲ್ಲೋ ಒಂದು ಕಡೆ ಒಂದು ನಿರ್ದಿಷ್ಟವಾದಂತಹ ಕಾನೂನು ಬರಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರೂಪಾ, ಖಂಡಿತವಾಗ್ಲೂ ಕೂಡ ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ಏನು ದೊಡ್ಡ ಒಂದು ಅಸ್ತ್ರ ಒಂದು ಕಡೆ ಬಹಳಷ್ಟು ರಾಜಕೀಯ ನಾಯಕರಿಗೆ ಒಂದಿಷ್ಟು ಇದು ಕೆಲವೊಂದಿಷ್ಟು ನಾಯಕರಿಗೆ ವರದಾನ ಆಗಿದೆ, ಕೆಲವೊಂದಿಷ್ಟು ನಾಯಕರಿಗೆ ನುಂಗಲಾರದ ತುತ್ತಾಗಿ ಮತ್ತೆ ಅವರ ರಾಜಕೀಯ ಭವಿಷ್ಯ ಮತ್ತೆ ಅವರ ವೈಯಕ್ತಿಕ ಜೀವನಕ್ಕೂ ಕೂಡ ಕಂಟಕ ಎದುರಾಗುವಂಥದ್ದು, ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಕೂಡ ಇದು ಕಂಟಕ ಅನ್ನುವಂಥ ಕಳಂಕ ಅನ್ನುವಂಥ ರೀತಿಯಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದಂತೆ ರಮೇಶ್ ಜಾರಕಿಹೊಳಿ ಅವರ ಒಂದಿಷ್ಟು ಪ್ರಕರಣ ಏನು ಬೆಳಕಿಗೆ ಬಂತೋ ಆ ಒಂದು ಸಂದರ್ಭದಲ್ಲಿ ಹಲವಾರು ನಾಯಕರು ಸ್ವಯಂ ಪ್ರೇರಿತವಾಗಿ ತಾವೇ ಒಂದು ಸ್ಟೇಗಳನ್ನ ತರುವಂತ ಮುಖಾಂತರ ನ್ಯಾಯಾಲಯದ ಮೊರೆ ಹೋಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇದನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಸಚಿವ KN ರಾಜಣ್ಣ ಅವರಿಗೂ ಕೂಡ ಮತ್ತೆ ಅವರ ಪುತ್ರರಿಗೂ ಕೂಡ ಒಂದ್ ಕಡೆ ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ಪ್ರಯತ್ನ ನಡೆದಿತ್ತು ಅನ್ನುವಂಥದ್ದು, ಮತ್ತೆ ಆ ಒಂದು ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಬಂದವರಿಗೂ ಕೂಡ ಸಚಿವ KN ರಾಜಣ್ಣ ಅವರು ಮತ್ತೆ ಅವ್ರ ಕಡೆದವರು ಒಂದಿಷ್ಟು ಖಡಕ್ ಆಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಅವ್ರನ್ನ ಥಳಿಸುವಂತ ಪ್ರಯತ್ನ ಕೂಡ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ನೀವು ಹೇಳಿದಂತೆ ಸರಿಯಾದಂತ ಒಂದಿಷ್ಟು ಕಾನೂನು ಮತ್ತೆ ಅದಕ್ಕೆ ತಕ್ಕಂತ ಒಂದಿಷ್ಟು ಶಿಕ್ಷೆ ಮತ್ತೆ ಈ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದೇ ಮತ್ತೊಂದು ಬಾರಿ ಇದು ಮರಿಕಳಿಸಬಾರ್ದು ಅನ್ನುವಂಥದ್ದು. ಅದರ ಹಿಂದೆ ಯಾವೆಲ್ಲ ನಾಯಕರಿದ್ದಾರೆ, ಅವರ ವೈಯಕ್ತಿಕವಾಗಿರ್ತಕ್ಕಂಥ ಕಾರಣಗಳಿಗೆ ಇದನ್ನ ಮಾಡ್ತಾ ಇದ್ದಾರಾ ಅಥವಾ ಏನಿದ್ರ ಉದ್ದೇಶ ಏನು, ಹಣ ಮಾಡುವಂತ ವಿಚಾರವ ಅಥವಾ ಅವರ ವೈಯಕ್ತಿಕ ಪ್ರತಿಷ್ಠೆಗೆ ಏನಾದರೂ ಇದನ್ನ ತೆಗೆದುಕೊಳ್ತಾ ಇದ್ದಾರಾ, ಇವೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಇದರ ಹಿಂದಿರ್ತಕ್ಕಂಥ ಮಹಾನ್ ನಾಯಕರು ಯಾರು ಅನ್ನುವಂಥದ್ದನ್ನು ಕೂಡ ಅದನ್ನ ತನಿಖೆ ಮಾಡುವ ಮುಖಾಂತರ, ಅದು ಸರ್ಕಾರ ಯಾವ ಒಂದು ತನಿಖೆಗೆ ವಹಿಸುತ್ತೋ ಗೊತ್ತಿಲ್ಲ, ಆದ್ರೆ ಒಂದು ಸಮಗ್ರವಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾಗಿ ಇದು ತನಿಖೆ ನಡಿಬೇಕು. ತನಿಖೆ ನಡೆದು ಇದರ ಹಿಂದಿನ ನಾಯಕರು ಯಾರು, ಇದರ ಹಿಂದೆ ದೊಡ್ಡ ಗ್ಯಾಂಗ್ ಇದೆಯಾ, ಇದು ಯಾವ ರೀತಿ ಯಾವತ್ತಿಂದ ನಡೀತಾ ಇದೆ, ಇವೆಲ್ಲವನ್ನು ಕೂಡ ಒಂದಿಷ್ಟು ಪರಿಶೀಲನೆ ನಡೆಸಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ತಂದು ಅವರಿಗೆ ಶಿಕ್ಷೆ ಆಗುವಂತ ರೀತಿಯಲ್ಲೂ ಕೂಡ ಸರ್ಕಾರ ಮಾಡಬೇಕಾಗಿದೆ. ಮತ್ತೆ ಕಾನೂನು ನಡೆಯಲು ಕೂಡ ಇದನ್ನು ತಿದ್ದುಪಡಿ ತರುವಂತ ಮುಖಾಂತರ ಒಂದು ಹೊಸ ಕಾನೂನು ಕೂಡ ಜಾರಿ ಮಾಡಬೇಕಾ ಅನ್ನುವಂತ ರೀತಿಯಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿವೆ. ಹಾಗಾಗಿ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಒಂದು ಇತಿಶ್ರೀ ಹಾಡಬೇಕು ಅನ್ನುವಂಥದ್ದು ಈಗ ಸಚಿವ KN ರಾಜಣ್ಣ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಅಂಡ್ ಟೀಮ್ ಏನಿದೆ ಇವರೆಲ್ಲರೂ ಕೂಡ ನಾಯಕರು ಕೂಡ ಒಂದಿಷ್ಟು ಮಾತನಾಡ್ತಾ ಇದ್ದಾರೆ. ಇದು ಇವತ್ತಿಗೆ ನಮಗಾಗಿದೆ, ಇನ್ನು ಮುಂದೆ ಕೂಡ ಮತ್ತೊಬ್ಬರಿಗೆ ಆಗ್ಬಹುದು ಅನ್ನುವಂಥ ವಿಚಾರವು ಕೂಡ ವಿಧಾನಸಭೆಯಲ್ಲೂ ಕೂಡ ಏನು ವಿರೋಧ ಪಕ್ಷ ಆಗಿರ್ಬೋದು ಆಡಳಿತ ಪಕ್ಷ ಆಗಿರ್ಬೋದು ಅಲ್ಲಿ ಕೂಡ ಚರ್ಚೆ ಆಗಿರತಕ್ಕಂಥದ್ದು. ವಿರೋಧ ಪಕ್ಷ
ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಮತ್ತೆ ಬಿಜೆಪಿಯ ಮತ್ತು JDS ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಸದನದ ಬಾವಿಗಿಳಿದು ಕೂಡ ಹೋರಾಟ ಮಾಡಿದ್ದಾರೆ. ಇದು CBI ತನಿಖೆ ಆಗಬೇಕು ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ವಿಧಾನಸಭೆಯಲ್ಲೇ ಉತ್ತರ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯವರು ಮತ್ತೆ ಪರಮೇಶ್ವರ್ ಅವರು. ಅಂದ್ರೆ ರಾಜನ್ ಅವರು ದೂರು ಕೊಟ್ಟಂತ ಸಂದರ್ಭದಲ್ಲಿ ನಾವು ತನಿಖೆ ವಹಿಸ್ತೇವೆ ಅನ್ನುವಂಥದ್ದು. ಆದ್ರೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ. ಈ ನಡುವೆ ACC ನಾಯಕರು ಕೂಡ ಇದನ್ನ ಗಮನಕ್ಕೆ ತಂದು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಏನೆಲ್ಲ ಅವರ ಬಳಿ ಪುರಾವೆಗಳಿದಾವೆ ಅದನ್ನೆಲ್ಲವನ್ನು ಕೂಡ ಮುಂದಿಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಯಾವ ರೀತಿಯಾಗಿ ವಿಚಾರ ಮತ್ತಷ್ಟು ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಳುತ್ತೆ ಅಥವಾ ಸರ್ಕಾರ ಇದನ್ನ ಇತಿಶ್ರೀ ಆಡುವಂತ ಪ್ರಯತ್ನಕ್ಕೆ ಮುಂದಾಗುತ್ತಾ